ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9001111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ರಾಯರಿಗೆ ಹೆಣ್ಮಕ್ಕಳು ಅಭಿಷೇಕವನ್ನು ಮಾಡೋ ಹಾಗಿಲ್ಲ. ಈ ವಿಚಾರದ ಬಗ್ಗೆ ನಾನು ಎಷ್ಟು ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಸಾಧ್ಯನೋ ಅಷ್ಟೂ ಸಹ ಮೊದಲಿನಿಂದಾನೂ ಹೇಳ್ಕೊಂಡು ಬಂದಿದ್ದೀನಿ. ರಾಯರಿಗೆ ಹೆಣ್ಮಕ್ಕಳು ಅಭಿಷೇಕವನ್ನು ಮಾಡಬಾರ್ದು, ಮಾಡೋ ಹಾಗಿಲ್ಲ ಅಂತಂದು. ಆದಾಗ್ಯೂ ಇವತ್ತಿಗೂ ಸಹ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಣ್ಮಕ್ಕಳು ಮನಸ್ಸಿಗೆ ಬಂದಂತೆ ರಾಯರಿಗೆ ಅಭಿಷೇಕವನ್ನು ಮಾಡೋದಾಗಲಿ, ಅದನ್ನು ವಿಡಿಯೋಗಳನ್ನು ಮಾಡಿಕೊಂಡು ಹಾಕೋದನ್ನಾಗಲಿ ಖಂಡಿತ ಬಿಟ್ಟಿಲ್ಲ. ಇನ್ನೂ ಯಾರು ಎಷ್ಟು ತಿಳಿ ಹೇಳಿದ್ರು ಕೂಡ ರಾಯರಿಗೆ ಹೆಣ್ಮಕ್ಕಳು ಅಭಿಷೇಕವನ್ನು ಮಾಡಬಾರ್ದು. ಹೆಣ್ಮಕ್ಕಳು ವಿಶೇಷವಾದಂತಹ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಮತ್ತು ಈ ಶುಕ್ರವಾರದ ಸಮಯದಲ್ಲಿ ಹೆಣ್ಣು ದೇವರಿಗೆ ಅಭಿಷೇಕವನ್ನು ಮಾಡಬಹುದು. ಅದಕ್ಕೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ. ಅಂದರೆ ಹೆಣ್ಣು ದೇವರುಗಳಿಗೆ, ಮಹಾಲಕ್ಷ್ಮಿ ಅಮ್ಮನವರಿಗೆ ಈ ರೀತಿ ಹೆಣ್ಣು ದೇವರುಗಳಿಗೆ ಅಭಿಷೇಕವನ್ನು ಮಾಡಬಹುದು. ಆದರೆ ಹೆಣ್ಮಕ್ಕಳು ಗಂಡು ದೇವರುಗಳಿಗೆ, ಅದರಲ್ಲಿಯೂ ವಿಶೇಷವಾಗಿ ಬ್ರಹ್ಮಚಾರಿಗಳಾದಂತಹ ವಿನಾಯಕ ದೇವರು, ಅಪ್ಪಿತಪ್ಪಿನೂ ಹೆಣ್ಮಕ್ಕಳು ಗಣೇಶನಿಗೆ ಅಭಿಷೇಕ ಮಾಡಬಾರ್ದು. ಜೊತೆಗೆ ಆಂಜನೇಯ ಸ್ವಾಮಿ ಮತ್ತು ಮಹಾಯತಿಗಳಾದಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಅಭಿಷೇಕವನ್ನು ಮಾಡೋ ಹಾಗಿಲ್ಲ. ನೀವು ಎಷ್ಟೇ ಭಕ್ತಿಯಿಂದ ರಾಯರಿಗೆ ಅಭಿಷೇಕವನ್ನು ನೆರವೇರಿಸಿದ್ರೂ ಕೂಡ ಖಂಡಿತ ರಾಯರು ಇದನ್ನು ಸ್ವೀಕಾರ ಮಾಡೋದಿಲ್ಲ. ಏನಕ್ಕೋಸ್ಕರ, ಯಾಕೆ ಅಂತಂದರೆ ರಾಯರು ಯತಿಗಳು ಅಂದರೆ ರಾಯರು ಜೀವಂತವಾಗಿ ಬದುಕಿದ್ದಾಗ, ಬೃಂದಾವನದಿಂದ ಹೊರಗಿದ್ದು ಜನರ ಜೊತೆಗಿದ್ದಾಗ, ಅವರು ಆಗಿದ್ದಾಗ ಬಹಳ ಒಂದು ನಿಷ್ಠೆಯಿಂದ ಆ ನಿಯಮಗಳನ್ನು ಪಾಲನೆ ಮಾಡ್ತಾಯಿದ್ರಂತೆ ಯತಿಗಳಾಗಿದ್ದಾಗ. ಈಗಲೂ ಸಹ ಅವರು ಜೀವಂತವಾಗಿದ್ದಾರೆ, ಬೃಂದಾವನದಲ್ಲಿದ್ದಾರೆ. ಯತಿಗಳು, ಮಹಾಯತಿಗಳು ಅವರು. ಅಂತಹವರನ್ನು ನಾವು ಅಭಿಷೇಕವನ್ನು ಮಾಡುವಂತಹದ್ದು ತಪ್ಪಾಗುತ್ತೆ. ನೋಡಿ, ಒಂದು ಉದಾಹರಣೆಯನ್ನು ಕೊಟ್ಟು ಹೇಳುವಂತಹದ್ದಾದರೆ, ಮಂತ್ರಾಲಯದ ಶ್ರೀ ಸುಬುಧೇಂದ್ರ ತೀರ್ಥರ ಬಗ್ಗೆ ಒಂದಷ್ಟು ಅಪಪ್ರಚಾರದ ನುಡಿಗಳು ಅವಾಗವಾಗೆ ಅವರಿಗೆ ಕುರಿತಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳನ್ನು ಹಾಕ್ಕೊಂಡು ಅವರನ್ನು ಕ್ರಿಟಿಸೈಸ್ ಮಾಡುವಂತಹದ್ದನ್ನು ನೀವು ನೋಡಿರ್ತೀರ. ಯಾವ ಥರದಲ್ಲಿ ಅಂತಂದರೆ, ಅವರು ದೂರದಿಂದ ವಸ್ತುಗಳನ್ನು ಎಸಿತಾರೆ. ಅಂದರೆ ಜನಗಳಿಗೆ ಏನಾದರೂ ಅವರು ಕೊಡುವಾಗ ದಾನವನ್ನು ದೂರದಿಂದ ವಸ್ತುಗಳನ್ನು ಎಸಿತಾರೆ. ಮತ್ತು ಜನರಿಂದ ಹತ್ತೆಚ್ಚೆ ದೂರ ಇರ್ತಾರೆ. ಜನರನ್ನು ಮುಟ್ಟಿಸ್ಕೊಳ್ಳೋದಿಲ್ಲ, ಅವ್ರ ಹತ್ತಿರ ಹೋಗೋದಿಲ್ಲ, ಬ್ರಾಹ್ಮಣಿಕೆಯನ್ನು ತೋರಿಸ್ತಾರೆ ಅನ್ನೋವಂತಹ ಒಂದು ಅವರ ಮೇಲೆ ಅಪವಾದದ ಆ ವಿಡಿಯೋಗಳು, ಮಾತುಗಳು ಅವಾಗವಾಗೆ ನಮ್ಮ ಕಿವಿಗೆ ಬೀಳ್ತಾನೆ ಇರುತ್ತೆ. ನಾನು ನೋಡಿದ್ದೀನಿ, ನೀವು ನೋಡಿರ್ತೀರ. ಈ ಥರ ವಿಡಿಯೋಗಳನ್ನು ಅವ್ರ ಮೇಲೆ ಹಾಕೋದಾಗಲಿ ಅಥವಾ ಅವರ ಬಗ್ಗೆ ಈ ರೀತಿ ಮಾತಾಡುವಂಥದ್ದಾಗಲಿ ನಮ್ಮ ಒಂದು ಅಜ್ಞಾನದ ಕೊರತೆಯನ್ನು ಈ ವಿಚಾರದಲ್ಲಿ ತೋರಿಸುತ್ತೆ ಅನ್ನೋದು ಬಿಟ್ಟರೆ ಅದರಲ್ಲಿ ಗುರುಗಳ ತಪ್ಪಿಲ್ಲ. ಯಾಕೆ ಅಂತಂದರೆ ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿರುವಂತಹವರು, ಸನ್ಯಾಸಿಗಳು ಅವರು. ಶ್ರೀ ಗುರುಗಳು ಸನ್ಯಾಸತ್ವ ಸ್ವೀಕಾರ ಮಾಡಿರುವಂಥವರು. ಸನ್ಯಾಸತ್ವ ಸ್ವೀಕಾರ ಮಾಡಿದಂಥವರು ಹೆಣ್ಣು ಮಕ್ಕಳನ್ನು ಮುಟ್ಟೋ ಹಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ, ಇದು ರಾಯರ ವಿಚಾರಕ್ಕೂ ಸಹ ಸಲ್ಲುತ್ತೆ. ಹೆಣ್ಣು ಮಕ್ಕಳು ಅವರನ್ನು ಮುಟ್ಟೋ ಹಾಗಿಲ್ಲ. ಹೆಣ್ಣು ಮಕ್ಕಳನ್ನು ಯತಿಗಳಾಗಲಿ ಸನ್ಯಾಸತ್ವ ಸ್ವೀಕಾರ ಮಾಡಿದವರಾಗಲಿ ಅವರೂ ಸಹ ಮುಟ್ಟೋ ಹಾಗಿಲ್ಲ. ಮತ್ತು ಯಾವುದೇ ಮನುಷ್ಯರನ್ನು ತಾಗಿಸ್ಕೊಂಡು ಅವರು ಓಡಾಡೋ ಹಾಗಿಲ್ಲ. 4 ಹೆಜ್ಜೆ ದೂರ ಇರಲೇಬೇಕಾಗುತ್ತೆ. ಮತ್ತು ಊಟ ಉಪಚಾರದಲ್ಲಿಯೂ ಕೂಡ ಅವರಿಗೆ ಪದ್ಧತಿಗಳಿರುತ್ತೆ. ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅವ್ರ ಊಟ ಎಲ್ಲ ನಮ್ಮೆದುರಿಗೆ ಮಾಡೋದಿಲ್ವಲ್ಲ, ಜನಗಳನ್ನ ಮುಟ್ಟಿಸ್ಕೊಳ್ಳೋದಿಲ್ಲ ಅನ್ನೋದಷ್ಟೇ ನಮ್ಮ ಕಣ್ಣಿಗೆ ಕಾಣುತ್ತೆ. ಈ ರೀತಿ
ಅವರು ಸನ್ಯಾಸಿಗಳಾದಂತಹ ಸುಬುಧೇಂದ್ರ ತೀರ್ಥರೇ ಇಷ್ಟೆಲ್ಲ ನಿಯಮಗಳನ್ನು ನಾವು ನೋಡ್ತಾ ಇರೋ ಹಾಗೆ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರೆ. ನಾವು ಗುರುಗಳ ಬಗ್ಗೆ ಮಾತಾಡೋಷ್ಟು ದೊಡ್ಡವರೇ ಅಲ್ಲ, ಅಷ್ಟರ ಮಟ್ಟಕ್ಕೆ ಅವರು ಪಾಲನೆ ಮಾಡ್ತಾರೆ. ಅಂತಹದ್ರಲ್ಲಿ ರಾಯರು ಸನ್ಯಾಸಿಗಳಿಗಿಂತ ಯತಿಗಳು ಅಂತಂದರೆ 100 ಪಟ್ಟು ಅಧಿಕ ಯತಿಗಳ ಸ್ಥಾನ. ಅಂತಹ ಯತಿಗಳಾದಂತಹ ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಅಭಿಷೇಕ ಮಾಡಿದ್ದೇ ಆದರೆ ಅವರು ಹೇಗೆ ಸ್ವೀಕಾರ ಮಾಡ್ತಾರೆ? ಹೆಣ್ಮಕ್ಳು ಅಭಿಷೇಕವನ್ನು ಮಾಡುವಂತಹದ್ದನ್ನು ರಾಯರು ಸ್ವೀಕಾರ ಮಾಡಿ ಅವರ ಒಂದು ಯತಿವರ್ಯ ಧರ್ಮಕ್ಕೆ ಚ್ಯುತಿಯನ್ನು ಅವರು ತಂದ್ಕೊಳ್ಳೋದಿಲ್ಲ. ಹೀಗಾಗಿ ಸ್ವಲ್ಪ ಯೋಚನೆ ಮಾಡಿ, ಹೆಣ್ಣು ಮಕ್ಕಳ ಸ್ಪರ್ಶ ಯತಿಗಳಿಗೆ ಆಗೋ ಹಾಗೆ ಇಲ್ಲ. ಅವರಿಂದ 10 ಹೆಜ್ಜೆ ದೂರನೇ ಯತಿಗಳು ಇರಬೇಕಾಗುತ್ತೆ. ಅಂದರೆ ರಾಯರು ಅಂತಲೇ ಅಲ್ಲ, ಯಾರೇ ಯತಿಗಳಾಗಲಿ ಹೆಣ್ಣು ಮಕ್ಕಳಿಂದ ಅವರು 10 ಹೆಜ್ಜೆ ದೂರ ಇರಬೇಕು. ಅಂತಹದ್ರಲ್ಲಿ ರಾಯರು ಇಂದಿಗೂ ಸಹ ಮಾನವ ದೇಹಧಾರಿಯಾಗಿ ಯತಿಗಳಾಗಿಯೇ ಅವರು ಜೀವಂತವಾಗಿ ಬೃಂದಾವನದಲ್ಲಿದ್ದಾರೆ. ಅಂತಹವರಿಗೆ ನೀವು ಯಾವುದೇ ಎಗ್ಗು ಸಿಕ್ಕಿಲ್ದಲೇ ಅಭಿಷೇಕವನ್ನು ನೆರವೇರಿಸ್ತೀರ. ಅವರು ಹೇಗೆ ಸ್ವೀಕಾರ ಮಾಡ್ತಾರೆ? ಒಂದು ಪ್ರಶ್ನೆ ನಿಮ್ಮಲ್ಲೇ ಹಾಕ್ಕೊಳ್ಳಿ. ರಾಯರು ಇಂದಿಗೂ ಸಹ ಯತಿಗಳಾಗಿ ಬೃಂದಾವನದಲ್ಲಿ ಬಹಳ ನಿಷ್ಠೆಯಿಂದ ಅವರ ಒಂದು ಜೀವನ ಶೈಲಿಯನ್ನು ಮಾನವ ದೇಹಧಾರಿಯಾಗಿಯೇ ಕೂತು ನಿರ್ವಹಣೆ ಮಾಡ್ತಾ ಇರೋವಂಥವ್ರು. ನೀವು ಎಷ್ಟೇ ಭಕ್ತಿಯಿಂದ ಪ್ರೀತಿಯಿಂದ ನೀವು ಅಭಿಷೇಕ ಮಾಡಿದ್ರೂ ಕೂಡ ಅವರು ಒಂದು ಯತಿ ಧರ್ಮಕ್ಕೆ ಚ್ಯುತಿ ತಂದುಕೊಂಡು ನಿಮ್ಮಿಂದ ಅವರು ಅಭಿಷೇಕವನ್ನು ಸ್ವೀಕಾರ ಮಾಡೋದಿಲ್ಲ. ನೀವು ಈ ಶಾಸ್ತ್ರವನ್ನು ವಿರೋಧಿಸಿಯೂ ಕೂಡ ಮನೆಗಳಲ್ಲಿ ಮಾಡ್ತಾ ಹೋದಾಗ ನಿರಂತರವಾಗಿ ಖಂಡಿತ ನೀವು ನಿಮ್ಮ ಮನೆ ತೊಂದರೆಗೊಳಗಾಗೇ ಆಗುತ್ತೆ. ಏಕೆಂದರೆ ರಾಯರು ನೀವೇನೇ ಮಾಡಿದ್ರೂ ನಿಮಗೆ ಅದರ ಒಂದು ನೆಗೆಟಿವಿಟಿಯನ್ನು ಕೊಡದಲೇ ಇರಬಹುದು. ರಾಯರ ಪಕ್ಕ ವಾದೀಂದ್ರ ತೀರ್ಥರಿದ್ದಾರೆ. ರಾಯರಿಗೆ ಏನೇ ಒಂದು ಪೂಜೆ ಪುನಸ್ಕಾರ ವ್ರತ ನಮಸ್ಕಾರಾದಿ ಪ್ರದಕ್ಷಿಣೆಗಳನ್ನು ನಾವು ಅರ್ಪಣೆ ಮಾಡಿದಾಗ ಅದರ ಲೆಕ್ಕವನ್ನು ಇಡುವಂತಹವರು ವಾದೀಂದ್ರ ತೀರ್ಥರು. ಜೊತೆಗೆ ನಮ್ಮ ಸುತ್ತ ಇರುವಂತಹ ಗ್ರಹಗತಿಗಳು ಕೂಡ ಈ ರೀತಿಯಾಗಿ ನಿರಂತರವಾಗಿ ನಾವು ರಾಯರ ವಿಚಾರದಲ್ಲಿ ತಪ್ಪೆಸಗಿದಾಗ ಪೂಜೆಯನ್ನು ಸರಿಯಾದಂತಹ ರೀತಿಯಲ್ಲಿ ಮಾಡಿದಾಗ ಎಷ್ಟು ಒಳ್ಳೆಯದಾಗುತ್ತೋ, ನಾವು ಮಾಡಬಾರದ್ದನ್ನು ಮನೆಯಲ್ಲಿ ಮಾಡ್ತಾ ಹೋದ ಹಾಗೆ ಖಂಡಿತ ಅದರ ಒಂದು ನೆಗೆಟಿವಿಟಿ ಅನ್ನುವಂತಹದ್ದು ನಮ್ಮ ಮೇಲೆ ಆಗೇ ಆಗುತ್ತೆ. ಹೀಗಾಗಿ ಹೆಣ್ಮಕ್ಳು ರಾಯರಿಗೆ ಅಭಿಷೇಕವನ್ನು ಮಾಡುವಂತಹದ್ದಲ್ಲ. ಪೂಜೆ ಮಾಡೋದಕ್ಕಾಗಲಿ ರಾಯರಿಗೆ ಯಾವುದೇ ಅಡ್ಡಿ ಇಲ್ಲ. ಗೆಜ್ಜೆ ವಸ್ತ್ರವನ್ನು ವಿಶೇಷ ಸಂದರ್ಭಗಳಲ್ಲಿ ಏರಿಸಬಹುದು, ನೈವೇದ್ಯವನ್ನು ಇಡಬಹುದು, ಏಕಾದಶಿ ವ್ರತವನ್ನು ಮಾಡಬಹುದು, ಯಾವುದೇ ನಿರ್ಬಂಧ ಇಲ್ಲ. ಆದರೆ ಯತಿಗಳಿಗೆ ಅಭಿಷೇಕವನ್ನು ಮಾಡುವಂತಹದ್ದು ಈ ಕಾವಿ ಬಣ್ಣದ ವಸ್ತ್ರ ಬರುತ್ತಲ್ವ, ಅದನ್ನು ಫೋಟೋಗಳ ಮೇಲೆ ರಾಯರ ಮೇಲೆ ಹೆಣ್ಮಕ್ಳು ಒದಿಸಬಾರ್ದು. ಮತ್ತು ಜೊತೆಯಲ್ಲಿ ಗುರುಸ್ತೋತ್ರವನ್ನು ಪಾರಾಯಣ ಮಾಡಬಾರ್ದು. ಇದರ ವಿಚಾರವಾಗಿ ಬಹಳ ವಿಡಿಯೋಗಳನ್ನು ಹಾಕಿದ್ದೇನೆ. ಗುರುಸ್ತೋತ್ರವನ್ನು ಹೆಣ್ಮಕ್ಳು ಪಾರಾಯಣ ಮಾಡುವಂತಹದ್ದು ನಿಷಿದ್ಧ. ಯಾರೆಷ್ಟೇ ಹೇಳಬಹುದು, ಹೇಳ್ಕೊಳ್ಳಿ ನನಗೆ ಒಳ್ಳೆಯದಾಗಿದೆ, ಏನೂ ತೊಂದರೆ ಇಲ್ಲ ಅಂತಂದು ಮಂತ್ರಾಲಯದಲ್ಲಿ ಸಿಗುವಂತಹ 10 ಪುಸ್ತಕಗಳನ್ನು ನಾವು ಓದಿದಾಗ ಹೆಣ್ಣು ಮಕ್ಕಳು ಗುರುಸ್ತೋತ್ರ ಅಂದರೆ ಯಾವುದು? ಶ್ರೀ ಪೂರ್ಣಬೋಧ ಗುರು ತೀರ್ಥ ಪಯೋಬ್ಧಿಪಾರ ಕಾಮಾರಿಮಾಕ್ಷ ವಿಷಮಾಕ್ಷರ ಸ್ಪೃಶಂತಿ ಅಪ್ಪಣ್ಣಾಚಾರ್ಯರಿಂದ ವಿರಚಿತವಾದಂತಹ ಒಂದು ಸ್ತೋತ್ರ. ಯಾಕೆ ಅಪ್ಪಟ ಬ್ರಹ್ಮಚಾರಿಗಳು ಅಪ್ಪಣ್ಣಾಚಾರ್ಯರು ಅವರು ರಚಿಸಿದಂತಹ ಸ್ತೋತ್ರವನ್ನು ಹೆಣ್ಮಕ್ಳು ಪಾರಾಯಣ ಮಾಡಬಾರ್ದು ಅಂತಂದು 10 ಪುಸ್ತಕಗಳಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಈಗ ಯಾರು ಹೆಂಗೆ ಬೇಕೋ ಅವ್ರಿಗೆ ಮನಸ್ಸಿಗೆ ಬಂದಂತೆ ಕೂತು ಹೇಳಿಕೊಡ್ತಾರೆ. ಅದನ್ನು ಕೇಳಿಕೊಂಡು ನೀವು ಸಹ ಮನೆಯಲ್ಲಿ ಪಾರಾಯಣ ಮಾಡ್ತೀರಾ, ಖಂಡಿತ ಒಳ್ಳೆಯದಲ್ಲ. ಹೇಗೆ ಮನೆಯಲ್ಲಿ ನಾವು ಗುರುಸ್ತೋತ್ರವನ್ನು ಹೇಳುತ್ತಾ ಹೋದರೆ ಅದರಿಂದನೂ ಕೂಡ ತಪ್ಪಿದ್ದಲ್ಲ. ಅರ್ಧಂಬರ್ಧ ಅವ್ರು ತಿಳ್ಕೊಂಡಿದ್ರಲ್ಲಿ ಅರ್ಧ ನಿಮ್ಗೆ ಹೇಳ್ಕೊಟ್ಟವ್ರ ಮಾತನ್ನ ಕೇಳಿ ಅಭಿಷೇಕವನ್ನು ಮಾಡುವಂತಹದ್ದಾಗಲಿ ಗುರುಸ್ತೋತ್ರವನ್ನು ಹೇಳುವಂತಹದ್ದಾಗಲಿ ಮಾಡ್ತಾ ಹೋದರೆ ಕೇಳುವಂತಹದ್ದು ನೀವೇ. ದಯಮಾಡಿ ಗುರುಗಳ ಸ್ಥಾನಕ್ಕೆ ಮತ್ತು ಯತಿಗಳ ಸ್ಥಾನಕ್ಕೆ ಒಂದು ಗೌರವ ಕೊಡಿ. ನಮ್ಮಿಂದ ಆ ರಾಯರಿಗೆ ಅವರ ಒಂದು ಯತಿವರ್ಯರ ಒಂದು ಸ್ಥಾನಕ್ಕೆ ಚ್ಯುತಿ ಉಂಟಾಗೋದು ಬೇಡ. ನಮ್ಮ ಪ್ರೀತಿಯನ್ನು ಪೂಜೆ ಪುನಸ್ಕಾರ ಉಪವಾಸಾದಿ ಮಾಡೋದರ ಮೂಲಕ ನಾವು
ತೋರಿಸ್ಕೊಳ್ಳೋಣ. ಅದು ಬಿಟ್ಟು ಈ ಅಭಿಷೇಕ ಮಾಡುವಂತಹದ್ದು, ಗುರುಸ್ತೋತ್ರ ಪಾರಾಯಣ ಮಾಡುವಂತಹದ್ದು ಮಾಡಬೇಡಿ. ನಾನು ಏನೇ ಹೇಳಿದ್ರು ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತಾನೆ 10 ಜನ ನನ್ನ ಅಪೋಸ್ ಮಾಡ್ತಾರೆ ಬಂದು ಕಾಮೆಂಟ್ಸಲ್ಲಿ. ನಾನು ಹೇಳಿದ ತಕ್ಷಣ ಅವ್ರವ್ರ ಚಾನಲಲ್ಲಿ ಕೂತು ಹೇಳ್ಕೊತಾರೆ. ನಾವೇನೋ ಒಂದು ವಿಡಿಯೋ ಹಾಕಿದ ತಕ್ಷಣ ಇವ್ರು ಅಪೋಸಾಗಿ ಹಾಕ್ತಾರೆ. ಯಾರನ್ನೂ ಇಲ್ಲ, ಅಪೋಸಾಗಿ ವಿಡಿಯೋ ಮಾಡೋಕ್ಕೆ ಮಾತಾಡ್ಲಿಕ್ಕೆ ನಾನು ಕೂತಿಲ್ಲ. ರಾಯರ ಬಗ್ಗೆ ಸತ್ಯಾಸತ್ಯತೆ ಏನಿದೆ 10 ಜನ ಒಂದು ಥರ ಹೇಳಿದ್ರು, ನಾನು ಇರೋವಂತಹದ್ದನ್ನೇ ನಾನು ಒಬ್ಬಳೇ ಹೇಳಿದ್ರು ಪರವಾಗಿಲ್ಲ, ನಾನು ಹೇಳೋವಂತಹದ್ದು ಸತ್ಯವನ್ನೇ ಹೇಳುವಂತಹದ್ದು. ಇನ್ನಾದರೂ ದಯಮಾಡಿ ಎಚ್ಚೆತ್ಕೊಂಡು ಒಳ್ಳೆ ರೀತಿಯಲ್ಲಿ ಸಾಗಿ. ಆಡಂಬರಕ್ಕೆ, ತೋರ್ಪಡಿಕೆಗೆ ಬೆಲೆ ಕೊಡಬೇಡಿ. ಶಾಸ್ತ್ರೋಕ್ತವಾಗಿ ರಾಯರನ್ನ ಪೂಜಿಸುವಂತಹದ್ದು ಕಲೀರಿ. ಬಹಳ ಒಳ್ಳೆಯದಾಗ್ತಾ ಹೋಗುತ್ತೆ. ನಮಸ್ಕಾರ ಎಲ್ರಿಗೂ.